ಸರ್ ಈ ಕ್ಯಾಮ್ರಾ ಕೊಡಿ ಸರ್. ಓಕೆ ಸರ್ ಈ ಆ್ಯಂಗಲ್ ಕೊಡಿ ಸರ್. ಕ್ಯಾಮ್ರಾ ಬೇರೆ ಎಲ್ಲೆಲ್ಲಿದೆ ನೋಡಿ ಸರ್. ಇದು 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 ಮತ್ತೆ ಇಷ್ಟೇ ನಟ. ಏನು ನಟ ಇಷ್ಟೇ ಜನನ? ಆಳಿದವನು ಬಾಳಿಯಾನು. ಸರ್ ಬೇರೆ ಕ್ಯಾಮ್ರಾ ಕೊಡಿ ಸರ್. ಕಾಯಣ ಬಿಡಿ. ಹೊರ ಗೋಡೆ ಕಾಣಿಸ್ತಿದೆ. ಹಾಂ, ಈ ಅಮ್ಮ ಬೇರೆ. ನೀನು ಮಾಡೋ ಆಡಿಷನ್ಗೆ ಯಾರೂ ಬಂದಿಲ್ಲ. ಇನ್ನು ನೀನು ಮಾಡೋ ಸಿನಿಮಾ ನೋಡೋಕೆ ಯಾವನಾರ ಬರ್ತೇನೇನು? ಹಾಂ, ಅಂಥದ್ರಲ್ಲಿ ಇಂಥ ದೊಡ್ಡ ಸಿನಿಮಾ ಫ್ಲೋರ್ ಬೇರೆ ಬುಕ್ ಮಾಡಿದ್ಯಾ? ಇದು ರೇಟ್ ಎಷ್ಟು ಗೊತ್ತಾ ನಿಂಗೆ? ಬರ್ತಾರೆ ಬಾಪ. ರೇ ಸೇತುಪತಿ, ಈ FB ಇನ್ಸ್ಟಾ ಎಲ್ಲ ಕಡೆ ಪೋಸ್ಟ್ ಆಗಿದೆ ತಾನೆ? ಎಲ್ಲ ಕಡೆ ಹಾಕಾಗಿದೆ. ಬಂದಿರೋ ಒಂದಿಷ್ಟು ಜನನು ನನ್ನ ಪ್ರೊಫೈಲ್ ನೋಡ್ಕೊಂಡು ಬಂದಿರೋದು. ಸಿನಿಮಾ ಮಾಡಿ ಪ್ರೊಡ್ಯೂಸರ್ ಲಾಸ್ ಆದಂದ್ರೆ ಓಕೆ ಗುರು, ಆಡಿಷನ್ ಮಾಡಿ ಪ್ರೊಡ್ಯೂಸರ್ ಬೀದಿಗೆ ಬಂದಂದ್ರೆ ಇತಿಹಾಸ ಆಗಲ್ವೇನಾ? ಜನ ಇತಿಹಾಸ ಆಗ್ಬೇಕು ಅಂತ ಸಾಯ್ತಾ ಇರ್ತಾರೆ. ನಿಂದೊಳ್ಳೆ ಕಣ ರಾಜಾ, ಇದು ಆ ಇತಿಹಾಸ ಅಲ್ಲ. ನೋಡಲ್ಲಿ ಗಾಂಧಿ ತಾತ, ಇವ್ರಿಗೆ ಯಾರು ಹೇಳಿದ್ರು ಏನು? ಈ ಸಿನಿಮಾ ಮಾಡಿದ್ರೆ ನಂದು ಲೈಫ್ ಲಾಂಗ್ ಅಂತ ಸಿಂಬಾಲಿಕ್ ಶಾರ್ಟ್ ಅಲ್ಲೇ ಕಾಣಿಸ್ತೀನಿ. ಇವ್ರೊಬ್ರು ನಿನ್ನ ಪ್ರೊಫೈಲ್ ನೋಡ್ಕೊಂಡು ಬಂದಿರ್ಬೋದು. ನಮಸ್ಕಾರ ರೀ ಸರ್. ಹಾಂ ನಮಸ್ತೆ ಸರ್. 9 ಗಂಟೆಗೆ ಆಡಿಷನ್ ಐತೆ ಅಂತ ಹೇಳಿದ್ರಿ. ಶುರು ಆಯ್ತನ್ರಿ? ಸರ್ ಬನ್ನಿ, ಇಲ್ಲಿ ಬನ್ನಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಂ ಸರ್, ಹೆಸರು? ಸರ್ ನಾನು ಆಡಿಷನ್ಗೆ ಬಂದಿಲ್ರಿ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಐತೆ ಅಂತ ಕೇಳಕ್ ಬಂದಿನ್ರಿ. ಮತ್ತೆ ಯಾಕ್ರಿ ಈ ವೇಷ? ನಾ ಸ್ವಲ್ಪ ಗಾಂಧಿ ಹಂಗೆ ಕಾಣಿಸ್ನಲ್ರಿ, ಅದಕ್ಕೆ ಯಾರು ರಾಜಕಾರಣಿಗಳು ಭಾಷಣ ಇದ್ರ ಬಂದ್ ಮಾಡೋದಿದ್ರ ನಮ್ಮನ್ನ ಕರೆಸ್ತಾರ್ರಿ. ಹಂಗ ನಮ್ಮ ಮಂದಿನ ಸೇರಿಸ್ತೀನಿ. ಇವತ್ತು ಮುಂಜಾನೆ ಒಂದು ಮೆರವಣಿಗೆ ಇತ್ತು ನೋಡ್ರಿ, ಅದನ್ನ ಮುಗಿಸ್ಕೊಂಡು ಹಂಗೆ ಬಂದ್ಬಿಟ್ಟಿನ್ರಿ ಡೈರೆಕ್ಟ್. ರೀ ಬಾಪು, ಕೆಲಸ ಇಲ್ದಿರೋ ಡೈರೆಕ್ಟರ್ ಹತ್ರ ಕೆಲಸ ಇಲ್ದಿರೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಇಲ್ದಿರೋ ಕೆಲಸ ಯಾಕೆ ಮಾಡ್ತೀರಾ? ನಿಮ್ಗೇನ್ ಮಾಡಕ್ ಕೆಲಸ ಇಲ್ವಾ? ನಮ್ ಕತೆ ಏನ್ ಕೇಳ್ತೀರಿ ಬಿಡ್ರಿ. ಅದು ನನಗೂ ಡೈರೆಕ್ಟರ್ ಆಗ್ಬೇಕಂತ ಹೇಳಿ ಆಸೆ ಇತ್ರಿ. ಆದ್ರೆ ಏನ್ ಮಾಡೋದು, ನಮ್ ನಸೀಬ್ನಾಗೆ ಇಲ್ರಿ ಅದು. ಗೊತ್ತಾಗ್ತಿದೆ. ಅದಕ್ಕೆ ಯಾರೇ ಹೊಸ ಡೈರೆಕ್ಟರ್ ಸಿನಿಮಾ ಮಾಡ್ತೀನಂದ್ರ ನಾವು ಸಪೋರ್ಟ್ ಮಾಡಕ್ ಬಂದ್ಬಿಡ್ತೀವ್ರಿ. ಸಪೋರ್ಟ್ ಮಾಡ್ಲೇಬೇಕು. ನಿಮ್ ಪ್ರಿಪರೇಷನ್ ಎಲ್ಲ ಚೆನ್ನಾಗಿರುತ್ತೆ, ಸಿಚುವೇಶನ್ ಚೆನ್ನಾಗಿರಲ್ಲ. ಗಾಂಧಿ ಅವರೇ, ನೀವು ಜನನ್ ಸೇರಿಸ್ತೀನಿ ಅಂದ್ರಲ್ಲ, ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಇರೋರು, ಆ ಹುಚ್ಚಿರೋ ಅಂತವ್ರು ಯಾರು ಗೊತ್ತಾ ನಿಮ್ಗೆ? ಸರ 10 ವರ್ಷದಿಂದ ಈ ಇಂಡಸ್ಟ್ರಿ ಆಗಿದೇನ್ರಿ, ಬಾಳ ಮಂದಿ ಗೊತ್ತದ್ರಿ ನಂಗೆ. ನೀವು ಕೂಗಿದ್ರೆ ಎಷ್ಟು ಜನ ಬರ್ಬೋದ್ರಿ? ನೀವು ಹೂ ಅಂದ್ರೆ 100 ಮಂದಿನ ಸೇರಿಸ್ತೇನ್ರಿ. ಈಗ ಹ್ಞೂ ಅಂದ್ರಲ್ಲ ಮತ್ತೆ ಕರ್ಸಿ ಸರ್. ಹಾಗಾದ್ರೆ ತುಂಬಾ ಇಂಪಾರ್ಟೆಂಟು, ತಗೊಳ್ಳಿ. ಇದು ವಾಯ್ಸ್ ರಿಸೀವರು, ಇದು ನಿಮ್ಮ ಹತ್ರನೇ ಇರಲಿ. ಇದರಿಂದ ಎಲ್ಲರ ವಾಯ್ಸ್ ರೆಕಾರ್ಡ್ ಮಾಡ್ಕೋತಾ ಇರ್ತೀವಿ, ಆಫ್ ಆಗ್ಬಾರ್ದು. ರೀ ಪ್ರವೀಣ್ ಬನ್ರಿ. ನೀವು ಚಿಂತೆ ಬಿಡ್ರಿ, ನಾನು ನೋಡ್ಕೋತೀನಿ. ಹುಡುಗರೆಲ್ಲ ಎಲ್ಲಿದ್ದಾರೆ? ಬಾಪು ಕೂತ್ಕೊಳ್ರಿ. ಸರ ಇವರು ಮೊದ್ಲೇನಾರು ಕೆಲಸ ಮಾಡ್ಯಾರನ? ನೀವು ರಾಮರಾಮರ ಪಿಕ್ಚರ್ ನೋಡಿದೀರಾ? ಹೆಸರು ಕೇಳಿನ್ರಿ, ಅದರ ಪಿಕ್ಚರ್ ನೋಡಿಲ್ರಿ. ಯೂಟ್ಯೂಬಲ್ಲಿ ಐತೆ, ಫಸ್ಟ್ ನೋಡಿ. ಅದ್ರ ಹೀರೋ. ಆಮೇಲೆ 2 ಸಿನಿಮಾ ಮಾಡ್ದ, ಒಳ್ಳೆ ನಟ, ಬಡ್ಡಿ ಮಗ. ಆದ್ರೆ ಆಕ್ಟಿಂಗ್ ವರ್ಕೌಟ್ ಆಗ್ಲಿಲ್ಲ, ಅದಕ್ಕೆ ಡೈರೆಕ್ಷನ್ ಮಾಡ್ತೀನಿ. ಇನ್ನ ನಾವ್ ಗೊತ್ತಲ್ಲ, ನೀವು ಗೊತ್ತ ಬಿಡ್ರಿ ಸರ್. ನಮ್ ಬ್ಯಾಕ್ ಗ್ರೌಂಡ್ ಫೋರ್ ಗೊಂಡೋರಿಗೆಲ್ಲ ಗೊತ್ತಿರುತ್ತೆ. ಆದ್ರೂ ಹೇಳ್ತೀನಿ ಕೇಳಿ, ನಾನು ಈ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಚಲೋ ಕೆಲಸ ಮಾಡಕತ್ತರ ಬಿಡ್ರಿ ಸರ್. ಅಲ್ಲ, ಇಬ್ರು ಕೂಡಿ 4 ಮಂದಿ ನೋಡಿ ಹೊಗಳುವಂತ ಸಿನಿಮಾ ಮಾಡ್ರಿ. 4 ಮಂದಿ ನೋಡೋಂತ ಸಿನಿಮಾ ಮಾಡ್ತೀವಲ್ಲ ಗೊತ್ತಿಲ್ಲ, 4 ಕಾಸು ಬರೋ ಸಿನಿಮಾ ಅಂತೂ ಮಾಡ್ತೀವಿ. ಯಾಕೆಂದ್ರೆ 4 ಜನಕ್ಕಿಂತ 4 ಕಾಸಿಗೆ ಬೆಲೆ ಜಾಸ್ತಿ ಅಲ್ವಾ? ನಿಮ್ ಪ್ರಕಾರ ಇರ್ಬೋದು ಬಿಡ್ರಿ. ನೀವು ನಿಮ್ ಕೆಲಸ ಶುರು ಮಾಡ್ಕೊರಿ, ನಾ ಮಂದಿನ ಕರೆಸ್ತೇನೆ. ಹಂಗಾರ ಪಕ್ಕ ಅಲ್ಲ? ಪಕ್ಕ ಸರ್. ಸುಳ್ಳು ಹೇಳ್ತಿಲ್ಲ ತಾನೆ ಸರ್? ಗಾಂಧಿ ವೇಷ ಹಾಕಿನಿ, ಸುಳ್ಳು ಹಂಗೆ ಹೇಳ್ರಿ. ಆದ್ರೂ ಡೌಟು ಗಾಂಧಿ ಮೇಲೆಲ್ಲ, ನಿಮ್ಮ ಮೇಲೆ.